ಜಂಟಿ ಅಧಿವೇಶನಕ್ಕೆ ಬಂದ ರಾಜ್ಯಪಾಲರಿಗೆ ಸ್ವಾಗತ. ಗ್ರ್ಯಾಂಡ್ ಸ್ಟೆಪ್ಸ್ ಬಳಿ ಹೂಗುಚ್ಛ ನೀಡಿದ ಸಿಎಂ, ಸ್ಪೀಕರ್, ಸಭಾಪತಿಗಳು. ಬಳಿಕ ಗೆಹ್ಲೋಟ್ರನ್ನ ಜಂಟಿ ಸದನಕ್ಕೆ ಕರೆದೊಯ್ದ ನಾಯಕರು. ಒಂದೇ ಸಾಲಿನ ಭಾಷಣವನ್ನ ಓದಿದ ರಾಜ್ಯಪಾಲರು. ನಮ್ಮ ಸರ್ಕಾರ ರಾಜ್ಯದ ಸಂಪೂರ್ಣ ಅಭಿವೃದ್ಧಿಗೆ ಬದ್ಧವಾಗಿದೆ. ಜಿ ರಾಮ್ಜಿ ಬಗ್ಗೆ ಯಾವುದೇ ಪ್ರಸ್ತಾಪವೂ ಮಾಡದೆ ಭಾಷಣ ಮುಗಿಸಿದ ಥಾವರ್ ಚಂದ್ ಗೆಹ್ಲೋಟ್. ರಾಜ್ಯಪಾಲರು ಆಗಮಿಸದೇ ಇದ್ರೆ ಕಾನೂನು ಹೋರಾಟಕ್ಕೆ ಸಜ್ಜಾಗಿದ್ದ ಕಾಂಗ್ರೆಸ್. ಸಂಘರ್ಷಕ್ಕೆ ಎಡೆ ಮಾಡಿಕೊಡದೆ ಭಾಷಣ ಮಂಡಿಸಿ ಹೊರಟು ಹೋದ ರಾಜ್ಯಪಾಲರು. ಭಾಷಣದ ಆರಂಭದಲ್ಲೇ ನರೇಗಾ ಬಗ್ಗೆ ಪ್ರಸ್ತಾಪ ಇದ್ದಿದ್ರಿಂದ ಮಂಡಿಸಿ ವಾಪಸ್. ಸರ್ಕಾರ ಕೊಟ್ಟ ಭಾಷಣ ಮಾಡಲಿಲ್ಲ ಅಂತ ಕಾಂಗ್ರೆಸ್ ಆಕ್ರೋಶ. ರಾಜ್ಯಪಾಲರು ಹೊರ ಹೋಗುವಾಗ ಗದ್ದಲ, ಗಲಾಟೆ. ಗೆಹ್ಲೋಟ್ ಹಿಂದೆಯೇ ಘೋಷಣೆ ಕೂಗುತ್ತಾ ಬಂದ ಕಾಂಗ್ರೆಸ್ ನಾಯಕರು. ರಾಜ್ಯಪಾಲರು ತಾವು ತಯಾರಿಸಿದ ಭಾಷಣ ಓದಂಗಿಲ್ಲ. ಕ್ಯಾಬಿನೆಟ್ ಸಮ್ಮತಿಸಿದ ಭಾಷಣ ಓದಲೇಬೇಕು. ಓದದೆ ಗವರ್ನರ್ ಸಂವಿಧಾನ ಉಲ್ಲಂಘಿಸಿದ್ದಾರೆ. ರಾಜ್ಯಪಾಲರ ಒಂದು ವಾಕ್ಯದ ಭಾಷಣದ ಬಗ್ಗೆ ಸಿಎಂ ಖಂಡನೆ. ವಿಬಿ ಜಿ ರಾಮ್ಜಿಯನ್ನ ವಾಪಸ್ ಪಡಿಬೇಕು. ಅಲ್ಲಿಯವರೆಗೂ ನಾವು ಹೋರಾಟವನ್ನ ಮುಂದುವರಿಸುತ್ತೇವೆ. ಕೇಂದ್ರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಗುಡುಗು. ಸಂವಿಧಾನಬದ್ಧವಾಗಿಯೇ ಗವರ್ನರ್ ವರ್ತಿಸಿದ್ದಾರೆ. ಸದನದಲ್ಲಿ ಕಾಂಗ್ರೆಸ್ ರಾಜ್ಯಪಾಲರನ್ನ ತಳ್ಳಿ ಗೂಂಡಾಗಿರಿ ಮಾಡಿದೆ. ಅಡ್ಡಿಪಡಿಸಿದ ಎಲ್ಲರ ವಿರುದ್ಧವೂ ಸ್ಪೀಕರ್ ಕ್ರಮ ಕೈಗೊಳ್ಳಬೇಕು. ಕಾಂಗ್ರೆಸ್ ನಡೆಯ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹ. ತನ್ನ ವೈಫಲ್ಯ ಮುಚ್ಚಿ ಹಾಕೋಕೆ ದ್ವೇಷ ರಾಜಕಾರಣಕ್ಕೆ ಸದನ ಬಳಸಿಕೊಳ್ಳೋಕೆ ಮುಂದಾಗಿತ್ತು. ಕಾಂಗ್ರೆಸ್ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡೋ ಕೆಲಸ ಮಾಡಿದೆ. 140 ಶಾಸಕರ ಬೆಂಬಲ ಇದೆ ಅಂತ ದಬ್ಬಾಳಿಕೆ ಮಾಡಲು ಹೊರಟಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿ. ರಾಜ್ಯಪಾಲರು ವಾಪಸ್ಸಾದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಸಭೆ. ವಿಧಾನಸಭೆ ಮೊಗಸಾಲೆಯ ತಮ್ಮ ಕೊಠಡಿಯಲ್ಲಿ ಮೀಟಿಂಗ್. ಕಾನೂನು ಸಚಿವ ಎಚ್.ಕೆ. ಪಾಟೀಲ್, ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಸೇರಿ ಹಲವರ ಜೊತೆಯಲ್ಲಿ ಚರ್ಚೆ. ಸರ್ಕಾರದ ವಿರುದ್ಧ ಸಮರಕ್ಕೆ ಕಮಲ ದಳ ಒಗ್ಗಟ್ಟಿನ ಮಂತ್ರ. ವಿಶೇಷ ಅಧಿವೇಶನದಲ್ಲಿ ಬಿಜೆಪಿಗೆ ಸಾಥ್ ನೀಡಲು ಜೆಡಿಎಸ್ ಶಾಸಕರಿಗೆ ಸಂದೇಶ. ಕಾಂಗ್ರೆಸ್ ಸರ್ಕಾರದ ನಿಲುವನ್ನ ಬಲವಾಗಿ ವಿರೋಧಿಸುವಂತೆ ಎಚ್.ಡಿ. ಕುಮಾರಸ್ವಾಮಿ ಸೂಚನೆ. ಸಚಿವ ಎಸ್.ಎಸ್. ಮಲ್ಲಿಕಾರ್ಜುನ್ಗೆ ಆಪ್ತರೇ ಆಗ್ತಿದ್ದಾರಾ ಮುಳ್ಳು. ಡ್ರಗ್ಸ್ ಬೆನ್ನಲ್ಲೇ ಈಗ ಪಡಿತರ ಅಕ್ಕಿ ಅಕ್ರಮ ಸಾಗಾಟದಿಂದ ಸಂಕಷ್ಟ. ಸಚಿವರ ಆಪ್ತ ಜಮೀರ್ ವಿರುದ್ಧ ಎಫ್ಐಆರ್. ಜಯನಗರ ಶಾಸಕ ಸಿಕೆ ರಾಮಮೂರ್ತಿ ಹೆಸರಲ್ಲಿ ಅಪರಿಚಿತ ಯುವತಿಗೆ ಮೆಸೇಜ್. ಮೆಟಾ ಸಂಸ್ಥೆಗೆ ಪತ್ರ ಬರೆದ ದಕ್ಷಿಣ ಸೈಬರ್ ಕ್ರೈಂ ಪೊಲೀಸರು. ಫೇಸ್ಬುಕ್ ಹಾಗೂ ಇನ್ಸ್ಟಾ ಎರಡೂ ಐಡಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಕೇಳಿ ಲೆಟರ್. ದ್ವೇಷ ಭಾಷಣದ ಆರೋಪ. ಆರ್ಎಸ್ಎಸ್ ಮುಖಂಡ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಮತ್ತೊಂದು ಎಫ್ಐಆರ್. ಪುತ್ತೂರು ನಿವಾಸಿ ರಾಮಚಂದ್ರ ದೂರಿನ ಅನ್ವಯ ಪ್ರಕರಣ ದಾಖಲು. ರಾಸಲೀಲೆ ವಿಡಿಯೋ ವೈರಲ್ ಬೆನ್ನಲ್ಲೇ ರಾಮಚಂದ್ರ ರಾವ್ ಅಮಾನತು. ಡಿಸಿಆರ್ಇ ಡಿಜಿಪಿಯಾಗಿ ಉಮೇಶ್ ಕುಮಾರ್ಗೆ ಉಸ್ತುವಾರಿ. ರಾಜ್ಯ ಸರ್ಕಾರದಿಂದ ಮಹತ್ವದ ಆದೇಶ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಕೊರಿಯನ್ ಟೂರಿಸ್ಟ್ ಜೊತೆಗೆ ಅನುಚಿತ ವರ್ತನೆ. ಟಿಕೆಟ್ ಹಾಗೂ ಬ್ಯಾಗ್ ಚೆಕ್ ಮಾಡೋ ನೆಪದಲ್ಲಿ ಮೈಕೈ ಮುಟ್ಟಿ ಕಿರುಕುಳ. ವಿಮಾನ ನಿಲ್ದಾಣದ ಸಿಬ್ಬಂದಿ ಅಫಾನ್ ಅಹಮದ್ ವಿರುದ್ಧ ಎಫ್ಐಆರ್. ಬೆಂಗಳೂರಿನಲ್ಲಿ ಪತ್ತೆಯಾಗಿದ್ದ ಡ್ರಗ್ಸ್ ಫ್ಯಾಕ್ಟರಿ ಪ್ರಕರಣ. ದಕ್ಷಿಣ ವಿಭಾಗ ಡಿಸಿಪಿ ನೇತೃತ್ವದಲ್ಲಿ ಇಲಾಖಾ ತನಿಖೆ ನಡೆಸಿ ಕಮಿಷನರ್ಗೆ ವರದಿ. 3 ಠಾಣೆಗಳ ಇನ್ಸ್ಪೆಕ್ಟರ್ಗಳ ಕರ್ತವ್ಯ ಲೋಪದ ಬಗ್ಗೆ ಉಲ್ಲೇಖ.
7ನೇ ದಿನವೂ ಮುಂದುವರೆದ ಲಕ್ಕುಂಡಿ ಉತ್ಖನನ ಕಾರ್ಯ. ದೇವಸ್ಥಾನದ ಕೆಲವು ಕುರುಹುಗಳು ಪತ್ತೆಯಾಗಿರೋದ್ರಿಂದ ಕುತೂಹಲ. ನಾಗರಶಿಲೆ ಸಿಕ್ಕಿರೋದ್ರಿಂದ ನಿಧಿ ಬಗ್ಗೆ ಹೆಚ್ಚಿದ ಕುತೂಹಲ. ಉತ್ಖನನ ಕಾರ್ಮಿಕರಿಗೆ ಬಯೋಮೆಟ್ರಿಕ್ ಹಾಜರಾತಿ ಸಮಸ್ಯೆ. ಕೆಲವರ ಥಂಬ್ ಇಂಪ್ರೆಷನ್ ತೆಗೆದುಕೊಳ್ಳದ ಮಷೀನ್, ಕೊನೆಗೆ ಹಾಜರಾತಿ ಪುಸ್ತಕದಲ್ಲಿ ನೋಂದಣಿ. ಹಿರಿಯ ಅಧಿಕಾರಿಯಿಂದ ಅತಿ ಕೆಟ್ಟ ಶಬ್ದಗಳಿಂದ ಬೈಗುಳ. ನೋವು ತಡೆಯೋಕ್ಕಾಗದೆ ಹಾಸ್ಟೆಲ್ ವಾರ್ಡನ್ಗೆ ಹೃದಯಾಘಾತ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಬಿಎಸ್ಎನ್ಎಲ್ ನೆಟ್ವರ್ಕ್ ಸಮಸ್ಯೆಯಿಂದ ಸಾರ್ವಜನಿಕರಿಗೆ ತೀವ್ರ ತೊಂದರೆ. ನಿರಂತರ ಬ್ರಾಡ್ಬ್ಯಾಂಡ್ ಮತ್ತು ಮೊಬೈಲ್ ನೆಟ್ವರ್ಕ್ ವ್ಯತ್ಯಯ. ಶಿವಮೊಗ್ಗದ ಹುಂಚದಲ್ಲಿ ಬಿಎಸ್ಎನ್ಎಲ್ಗೆ ಭಾವಪೂರ್ಣ ಶ್ರದ್ಧಾಂಜಲಿ ಎಂಬ ಫ್ಲೆಕ್ಸ್ ಅಳವಡಿಸಿ ಪ್ರತಿಭಟನೆ. ಆಂಧ್ರಪ್ರದೇಶದಲ್ಲಿ ಟ್ರಕ್ಗೆ ಡಿಕ್ಕಿ ಹೊಡೆದ ಬಸ್. ತಕ್ಷಣ ಬೆಂಕಿ ಹೊತ್ತಿಕೊಂಡಿದ್ದರಿಂದ 3 ಸಜೀವ ದಹನ. ಬಸ್ನಲ್ಲಿದ್ದ 36 ಪ್ರಯಾಣಿಕರಲ್ಲಿ 4 ಸಣ್ಣ ಪುಟ್ಟ ಗಾಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.